ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್. ಇನ್ನು 10 ದಿನಗಳಲ್ಲಿ ನಿಮಗೆ ಒಟ್ಟು 6,000 ಅಂದರೆ 3 ಕಂತಿನ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಹಾಗಿದ್ರೆ ಯಾರಿಗೆ ಜಮೆ ಆಗುತ್ತೆ, ಈಗ ಆಲ್ರೆಡಿ ಅಮೌಂಟ್ ಬಂದಿರೋರಿಗೆ ಜಮೆ ಆಗುತ್ತಾ, ಏನಿದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತೀನಿ. ಮತ್ತು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ನ ಕೊಡೋದಿಲ್ಲ. ಸುಳ್ಳು ಅಥವಾ ಬೇಕು ಅಂತ ಯಾವುದೇ ರೀತಿಯ ಫ್ರಾಡ್ ನ್ಯೂಸ್ಗಳನ್ನ ತಿಳಿಸೋದಿಲ್ಲ. 100% ನಿಜ ಇದ್ದರೆ ಮಾತ್ರ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಜೂನ್ ಮತ್ತು ಜುಲೈ ಕಂತಿನ ಹಣ 11 ಮತ್ತು 12 ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಿದರು. ಆಗಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದೆ, ನಾನು ಅವಾಗ ಹೇಳಿದೆ. ಬಟ್ ಆದರೆ ಅವ್ರು ಹೇಳ್ದಂಗೆ ನಡ್ಕೊಳ್ಲಿಲ್ಲ. 2 ಕಂತಿನ ಹಣ ಒಟ್ಟಿಗೆ ಅವರು ಜಮೆ ಮಾಡಲಿಲ್ಲ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು 11ನೇ ಕಂತಿನ ಜೂನ್ ತಿಂಗಳ ಹಣ ಬಹಳಷ್ಟು ಮಹಿಳೆಯರಿಗೆ ತಲುಪ್ತು. ಅದಾದಮೇಲೆ ಸ್ವಲ್ಪ ಹಂತವಾಗಿ 11ನೇ ಕಂತಿನ ಹಣ ಮಾತ್ರ ಜಮೆ ಆಯಿತು. 12ನೇ ಕಂತಿನ ಹಣ ಕೊನೆಗೂ ಕೂಡ ಜಮೆ ಆಗಲೇ ಇಲ್ಲ. ಇದ್ರ ಬಗ್ಗೆ ಅಧಿಕೃತವಾಗಿ ಮತ್ತೊಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ನಮಗೆ ಈಗ ಮಾಹಿತಿ ಸಿಕ್ಕಿದೆ. ಹೌದು, ಇತ್ತೀಚೆಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಟಿವಿ ನ್ಯೂಸ್ ಚಾನೆಲ್ಸ್ಗಳವರು ಕೇಳಿದ್ರು, ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ವಲ್ಲ ಮೇಡಮ್, 2 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರ. ಬಟ್ ಬಹಳಷ್ಟು ಮಹಿಳೆಯರು ಹಣ ಇನ್ನೂ ತಲುಪೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅವ್ರು ಕೇಳಿದ್ರು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ಕಂತಿನ ಹಣ ನಾನು ಈಗಾಗಲೇ ಜಮೆ ಮಾಡಿದ್ದೀನಿ, 2 ಕಂತಿನ ಹಣ ಒಟ್ಟಿಗೆ ಅವ್ರಿಗೆ ತಲುಪಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಹಣ ಯಾಕೆ ಜನಗಳಿಗೆ ತಲುಪಿಲ್ಲ ಅನ್ನೋ ಪ್ರಾಬ್ಲಮ್ಗೆ ಅವರೇ ಏನು ಪ್ರಾಬ್ಲಮ್ ಅನ್ನೋದನ್ನ ಕೂಡ ತಿಳಿಸಿದ್ರು. ಒಂದು ಬ್ಯಾಂಕ್ಗಳಾದರೆ ಒಂದು ತಿಂಗಳಿಗೆ 10-11 ಕೋಟಿ ಹಣ ಜಮೆ ಮಾಡಬೇಕಾದ್ರೆ ಹಲವಾರು ಪ್ರೋಸೆಸ್ಗಳಿರುತ್ತೆ ಮತ್ತು ಟೆಕ್ನಿಕಲ್ ಇಶ್ಯೂಗಳಿರುತ್ತೆ. ಗೃಹಲಕ್ಷ್ಮಿ ಹಣ ಒಂದು ತಿಂಗಳಿಗೆ 2,400 ಕೋಟಿಯಿಂದ 2,600 ಕೋಟಿ ಹಣನ ಅವರು ಜಮೆ ಮಾಡಬೇಕು. 2,500 ಕೋಟಿ ಹಣ ಒಟ್ಟಿಗೆ ಜಮೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗಬಹುದು, ನೀವೇ ಯೋಚನೆ ಮಾಡಿ. ಹಾಗಾಗಿ ಟೆಕ್ನಿಕಲ್ ಇಶ್ಯೂಯಿಂದ ಇದು ಬರೋದಕ್ಕೆ ತಡ ಆಗಿದೆ. ಒಂದು ಸಲ ಅವರು ಹಣ ಜಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕನಿಷ್ಠ 15 ದಿನಗಳ ಕಾಲ ತಗೊಳುತ್ತಂತೆ. ಅದು ಈ ಗೌರ್ನಮೆಂಟ್ಸಿಂದ ಬರುತ್ತಂತೆ. ಅದಾದಮೇಲೆ ಟ್ರೆಷರಿಯಿಂದ ದುಡ್ಡು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಬ್ಯಾಂಕ್ಗಳಿಗೆ ಕಳಿಸ್ತಾರಂತೆ. ಬ್ಯಾಂಕ್ಗಳಿಂದ ಹಣ ಎಲ್ಲ ಮಹಿಳೆಯರಿಗೂ ತಲುಪಬೇಕಾದ್ರೆ ಅದು ಸ್ವಲ್ಪ ತಡ ಆಗುತ್ತೆ. ಹಾಗಾಗಿ ಲೇಟ್ ಆಗಿದೆ ಹೊರತು ಎಲ್ಲರಿಗೂ ಕೂಡ ನಾನು ಹಣ ಈಗಾಗಲೇ ಜಮೆ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ. 11ನೇ ಕಂತಿನ ಹಣ ಈಗ ಆಲ್ರೆಡಿ ಜಮೆ ಆಗಿದೆ. 12ನೇ ಕಂತಿಂದು ಅಂದರೆ ಜುಲೈ ತಿಂಗಳ ಹಣ ಆಗಸ್ಟ್ 15ರಂದೇ ಗುರುವಾರನೇ ಎಲ್ಲ ಬಿಡುಗಡೆ ಮಾಡಿದ್ದೀವಿ. ಇನ್ನು ಮಹಿಳೆಯರಿಗೆ ಅದು ತಲುಪಬೇಕು ಅಂತ ಮಾತ್ರ ಹೇಳಿದ್ದಾರೆ. ಸೊ ವಿಡಿಯೋ ನೋಡ್ತಿರೋ ಯಾರಿಗಾದರೂ 12ನೇ ಕಂತಿನ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮಗೆ ಹಣ ರಿಸೀವ್ ಆಗಿದೆ ಅಂತ. ಮತ್ತು ಇನ್ನು ಆಗಸ್ಟ್ ತಿಂಗಳಿನ ಹಣದ ಬಗ್ಗೆ ಅವ್ರು ಮಾತಾಡಿದ್ರು. ಆಗ 25ನೇ ತಾರೀಕು ಒಳಗಡೆ ಅಂದರೆ ಆಗಸ್ಟ್ 25ನೇ ತಾರೀಕು ಒಳಗಡೆ ಆಗಸ್ಟ್ ತಿಂಗಳು ಹಣ ಕೂಡ ನಾನು ಬಿಡುಗಡೆ ಮಾಡ್ತೀನಿ, ಅದು ಕೂಡ ಮಹಿಳೆಯರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಆಗಸ್ಟ್ 21 ಆದರೂ 25ನೇ ತಾರೀಕು ಹೇಳಿದ್ದಾರೆ, ನಾವು 31ಕ್ಕೆ ತಗೊಳ್ಳೋಣ. ಇನ್ನು 10 ದಿನಗಳಲ್ಲಿ 6,000 ಹಣ ಗೃಹಲಕ್ಷ್ಮಿ ಹಣ ಜಮೆ ಆಗೋ ಸಂಭವ ಜಾಸ್ತಿನೇ ಇದೆ. ತುಂಬ ಲೇಟ್ ಆಯ್ತಲ್ವಾ, ಈ ಸರಿನಾದರೂ ಕರೆಕ್ಟಾಗಿ ಎಲ್ಲ ಕಂತಿನ ಹಣ ಬಿಡುಗಡೆ ಮಾಡಬಹುದು ಅನ್ನೋದು ನನ್ನ ನಿರೀಕ್ಷೆಯಾಗಿದೆ. ಬಟ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಕಂತಿನ ಹಣ ಜಮೆ ಮಾಡ್ತೀವಿ, ಒಟ್ಟಿಗೆ ಬರುತ್ತೆ ಅಂತಲೇ ಹೇಳಿದ್ರು. ಆದರೆ 2 ಕಂತಿನ ಹಣ ಬರಲಿಲ್ಲ, ಕೇವಲ 1ನೇ ಕಂತಿನ ಹಣ ಮಾತ್ರ ಜಮೆ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ, ವಿಡಿಯೋ ನೋಡ್ತಿರೋರು ಯಾರಿಗಾದರೂ 2 ಕಂತಿನ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮಗೆ 2 ಕಂತಿನ ಹಣ ಜಮೆ ಆಗಿದೆ ಅಂತ. ಅಥವಾ 1 ಕಂತಿನ ಹಣ ಬಂದಿತ್ತು ಅಂದರೆ 1 ಕಂತಿನ ಹಣ ಬಂದಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಇಲ್ಲ ನನಗೆ 1 ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಕೂಡ ಕಮೆಂಟ್ ಮಾಡಿ, ನಮಗೆ 1 ಕಂತಿನ ಹಣ ಬಂದಿಲ್ಲ ಅಂತ. ನೆಕ್ಸ್ಟ್ ನಮಗೂ ಕೂಡ ಇದು ಯೂಸ್ ಆಗುತ್ತೆ. ಅಂದರೆ ಸರ್ಕಾರ ಎಷ್ಟು ಮಟ್ಟಿಗೆ ನುಡಿದಂತೆ ನಡೀತಾ ಇದೆ, ಅಥವಾ ಎಲ್ಲರಿಗೂ ಅಮೌಂಟ್ ಜಮೆ ಆಗ್ತಿಲ್ವೋ ಅನ್ನೋದು ನಮಗೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ. ನಾವು ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಹುಡುಕ್ತಾ ಇರ್ತೀವಿ, ನಮಗೇನಾದರೂ ಹೊಸ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ. ಬಟ್ ವಿಡಿಯೋ ನೋಡ್ತಿರೋ ಯಾರಾದರೂ ನೀವೇ ಕಮೆಂಟ್ ಮಾಡಿ ತಿಳಿಸೋದ್ರ ಮುಖಾಂತರ ಹೇಳಿದ್ರೆ ನಮಗೆ ಇನ್ನೂ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಸತ್ಯವಾದ ನೈಜವಾದ ಮಾಹಿತಿನೇ ಕೊಡಬಹುದು. ಸುಳ್ಳು ಇನ್ಫಾರ್ಮೇಷನ್ ಕೊಡೋದು ತಪ್ಪುತ್ತೆ. ಅಂದರೆ ನನಗೆ ಸರೌಂಡಿಂಗಲ್ಲಿ ಅಥವಾ ನನಗೆ ಗೊತ್ತಿರೋ ಮಟ್ಟಿಗೆ 12ನೇ ಕಂತಿನ ಹಣ ಜಮೆ ಆಗಿರೋದು ತುಂಬ ಕಡಿಮೆ ಮಹಿಳೆಯರಿಗೆ ಮಾತ್ರ, ಬಹಳಷ್ಟು ಜನರಿಗೆ ತಲುಪಿಲ್ಲ. ಇದು 11ನೇ ಕಂತಿನ ಭಾಗ ಕೂಡ ಒಂದು 3/4 ಭಾಗದಷ್ಟು ಬಂದಿರಬಹುದು ಅನ್ನೋ ನಿರೀಕ್ಷೆ ಇದೆ. 12ನೇ ಕಂತಿನ ಹಣ ಒಂದು 10% 15% ಮಹಿಳೆಯರಿಗೆ ಅಷ್ಟೇ ಬಂದಿದೆ. ಆದರೆ ಈ ನಡುವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನಾನು 2 ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಿದ್ದೀನಿ, ಅದು 15 ದಿನ ತಗೊಳುತ್ತೆ. ಒಂದು ಸಲ ಹಣ ಜಮೆ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 15 ಡೇಸ್ ಬೇಕು ಅಂತ ಹೇಳಿದಾರಲ್ವ. ಸೊ ಹಾಗಾಗಿ ಎಲ್ಲೋ ತಡ ಆಗಿರಬಹುದು
ಆಗಬಹುದೇನೋ ಅನಿಸುತ್ತೆ. ನೋಡೋಣ, ಇದು ಒಂದಿನ ಕಾಯ್ದೆ ಬಿಡೋಣ, ಏನಾಗುತ್ತೋ ಮುಂದಿನ ದಿನಗಳಲ್ಲಿ ಅದು ಕೂಡ ನಮಗೆ ಗೊತ್ತಾಗುತ್ತೆ. ಇಷ್ಟು ದಿನ ಕಾಯ್ದಿದ್ದೀವಿ, ಇನ್ನು ಸ್ವಲ್ಪ ದಿನ ಕಾಯೋಣ. ಇನ್ನು 10 ದಿನಗಳಲ್ಲಿ 6,000 ಹಣ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದ್ರಿಂದ ನಾನು ಅದನ್ನು ನಿಮಗೆ ಇನ್ನೊಂದು ಕಡೆ 2 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನೋ ಹೇಳಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಬಟ್ ಹಣ ಹಾಕಲಿಲ್ಲ. ಅದ್ರ ಬಗ್ಗೆ ಬಹಳಷ್ಟು ಮಹಿಳೆಯರು ಬೇಸರನ ವ್ಯಕ್ತಪಡಿಸ್ತಿದ್ದಾರಂತೆ. ಅದು ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದು ಹೇಳ್ತಾ ಇದ್ರು, ಹಣ ಹಾಕ್ತೀವಿ ಅಂತ ಹೇಳಿದ್ರು, ಹಾಕಲಿಲ್ಲ. ಅಧಿಕಾರಕ್ಕೆ ಬಂದರು ಬರೀ ಸುಳ್ಳು ಹೇಳ್ಕೊಂಡೇ ಮುಂದುವರಿತಾ ಇದ್ದಾರೆ. ಇವತ್ತು ಹಾಕ್ತೀವಿ, ನಾಳೆ ಹಾಕ್ತಿದ್ದೀವಿ ಅಂತ ನಮಗೆ ಟೋಪಿ ಹಾಕ್ತಿದ್ದಾರೆ ಅಂತ ಬಹಳಷ್ಟು ಮಹಿಳೆಯರು ಬೇಜಾರು ಕೂಡ ಮಾಡ್ಕೊತಾ ಇದ್ರು. ಹೌದು, ಅದು ಒಂದು ಬೇಜಾರು ವಿಷಯನೇ. ಅವ್ರು ಹೇಳಿದ್ರು ಅಂತ ನಾವು ಹೇಳ್ತಾ ಇರ್ತೀವಿ, ಬಟ್ ಅವ್ರು ಅಮೌಂಟ್ ಹಾಕಲ್ಲ. ಭಾಳಷ್ಟು ಜನಕ್ಕೆ ಇದು ಫೇಕ್ ಇನ್ಫಾರ್ಮೇಷನ್, ಸುಮ್ಮನೆ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನಮಗೂ ಕೂಡ ಆಗ ಬೇಜಾರು. ಮತ್ತು ಎಷ್ಟೋ ಜನ ಬಡ ಮಹಿಳೆಯರು ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಣ ಹಾಕಿದ್ರೆ. ಕರೆಕ್ಟ್ ಟೈಮ್ ಹಾಕಲಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ನಮಗೂ ಕೂಡ ಬೇಜಾರಾಗುತ್ತೆ. ನೋಡೋಣ ಏನು ಮಾಡ್ತಾರೆ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. 25ನೇ ತಾರೀಕು ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ 15 ದಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, 15 ದಿನ ಒಂದು ಕಂತಿನ ಹಣ ಬೇಕಾಗುತ್ತೆ ಅಂದರೆ 2 ಕಂತಿನ ಹಣ ಬರೋದಕ್ಕೆ 30 ದಿನ ಆಗುತ್ತೆ. 3 ಕಂತಿನ ಹಣ ಬರೋದಕ್ಕೆ 1.5 ತಿಂಗಳಾಗುತ್ತೆ. ಬಟ್ 25ನೇ ತಾರೀಕು ಒಳಗಡೆ 3 ಕಂತಿನ ಹಣ 6,000 ನಾನು ಒಟ್ಟಿಗೆ ಹಾಕ್ತೀನಿ, ಎಲ್ಲರೂ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲೇ ಅರ್ಧ ಫೇಕ್ ಅನಿಸುತ್ತೆ. ಬಟ್ ಏನೋ ನಮಗೂ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಅಂದರೆ ಒಟ್ಟಿಗೆ ಇಷ್ಟು ಹಣನ ಹಾಕಬಹುದೇನೋ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಅವ್ರು ಹೇಳಿರೋದ್ರಲ್ಲೇ ನೋಡೋದಾದರೆ ಈ ರೀತಿ ಪ್ರಾಬ್ಲಮ್ಗಳು ನಿಜ, ಮತ್ತು ಅವ್ರು ಹೇಳ್ತಿರೋ ಸುಳ್ಳುಗಳು ಕೂಡ ನಿಜ ಅನಿಸುತ್ತೆ. ಬಟ್ ನೋಡೋಣ, 25ನೇ ತಾರೀಕುವರೆಗೂ ಕಾಯ್ದು. ಮತ್ತು 31ನೇ ತಾರೀಕು ನಾನು ಗೆಸ್ಟ್ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅಮೌಂಟ್ ಏನಾದರೂ ಕ್ರೆಡಿಟ್ ಆಯಿತು ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಪಡೆಯೋದಕ್ಕೆ KYC ಮಾಡಬೇಕು ಅಂತ ನಾನು ರೇಷನ್ ಕಾರ್ಡ್ KYC ಇದೆಲ್ಲ ಕಡೆ ನೋಡ್ತಾ ಇದ್ದೆ ಅಲ್ವಾ, ಅದ್ರ ಬಗ್ಗೆ ಮಾಹಿತಿ ಕೇಳೋದಕ್ಕೆ ಒಂದು ಸೈಬರ್ ಸೆಂಟ್ರ್ ಕಾಲ್ ಮಾಡಿದ್ದೆ. KYC ಮಾಡಿಸ್ಬೇಕಂತೆ, ಅದು ಹೇಗೆ ಮಾಡಿಸೋದು ಸ್ವಲ್ಪ ಪ್ರೋಸೆಸ್ ಹೇಳಿ ಅಂತ. ರೇಷನ್ ಕಾರ್ಡ್ ಯಾವುದೂ ಇಲ್ವಲ್ಲ ಮೇಡಮ್, ಈಗ ಗೃಹಲಕ್ಷ್ಮಿದಿದೆ, ಇರಬೇಕಾ ಒಂದ್ಸಲ ವಿಚಾರಿಸಿ ಗೃಹಲಕ್ಷ್ಮಿದು KYC ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಇಲ್ಲ, ಆಲ್ರೆಡಿ ನಮ್ಮದು KYC ಆಗಿದೆ ಅಂದರೆ, ಇಲ್ಲ ಇನ್ನೊಂದ್ಸಲ KYC. ನಿಮಗೆ ಯಾರಾದರೂ ಆ ಥರ ಗೃಹಲಕ್ಷ್ಮಿದು KYC ಮಾಡಬೇಕು ಅಂದರೆ ನಿಜವಾಗ್ಲೂ ನಂಬಕ್ಕೆ ಮಾಡೋಕ್ಕೂ ಹೋಗಬೇಡಿ, ದುಡ್ಡು ಕೊಡಬೇಡಿ. ಮತ್ತು ಪಿಂಕ್ ಕಾರ್ಡ್ದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ರೀತಿಯಾಗಿ ನಿಮ್ಗೆ ಯಾರಾದರೂ ಫೇಕ್ ಇನ್ಫಾರ್ಮೇಷನ್ ಕೊಟ್ಟರೆ ನಿಜವಾಗ್ಲೂ ನಂಬೇಡಿ. ಪಿಂಕ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ಗೃಹಲಕ್ಷ್ಮಿ KYC ಮಾಡಿದ್ರೆ ಹಣ ಬರುತ್ತೆ ಅನ್ನೋದು ಎರಡೂ ಕೂಡ ಫೇಕ್ ಇನ್ಫಾರ್ಮೇಷನು. ಹೇಳಬೇಕು ಅಂದರೆ ನಾನು ರೆಗ್ಯುಲರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡ್ತಿದ್ದೆ. ಅವರೇ ಇವತ್ತು ನನಗೆ ಸುಳ್ಳು ಮಾಹಿತಿನ ಹೇಳಿಬಿಟ್ರು. ಸ್ವಲ್ಪ ಬೇಜಾರು ಕೂಡ ಆಯಿತು, ಗೃಹಲಕ್ಷ್ಮಿದು ಏನು KYC ಇಲ್ವಲ್ಲ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ನೀವು ಆ ಥರ ಯಾರ ಹತ್ರನೂ ಯಾಮಾರಕ್ಕೆ ಹೋಗಬೇಡಿ, ದುಡ್ಡು ಕೊಡೋಕ್ಕೂ ಹೋಗಬೇಡಿ. ಗೌರ್ಮೆಂಟಿಂದನೇ ತಡ ಆಗ್ತಿದೆ. ಇದೇ ಲೇಟೆಸ್ಟ್ ಅಪ್ಡೇಟು. ಗೌರ್ಮೆಂಟಿಂದನೇ ಹಣ ಬಿಡುಗಡೆ ಆಗಿಲ್ಲ. ನಿಮಗೆ ಹಣ ಬಂದಿಲ್ಲ ಅಂದಿದ್ದಕ್ಕೆ ನಿಮ್ದು KYC ಆಗಿಲ್ಲ, ಪಿಂಕ್ ಕಾರ್ಡ್ ಇಲ್ಲ, ಅಥವಾ ಬೇರೆ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಅಂದರೆ ಇನ್ನೊಂದು ವಿಚಾರ ಏನು ಹೇಳಿದ್ರು ಅಂದರೆ, 15 ದಿನ ಆಗುತ್ತೆ ಅಂದರೆ ಎಲ್ಲ ಡಿಸ್ಟಿಕ್ ಅವ್ರಿಗೂ ಒಟ್ಟಿಗೆ ಬರೋದಿಲ್ವಂತೆ. ಅದು ಸ್ವಲ್ಪ ಡಿಸ್ಟಿಕ್ ಅವ್ರಿಗೆ ಲೇಟ್ ಆಗುತ್ತೆ, ಮತ್ತು ಸ್ವಲ್ಪ ಡಿಸ್ಟಿಕ್ ಅವ್ರಿಗೆ ಬೇಗ ಬರುತ್ತೆ. ಆ ರೀತಿಯಾಗಿರೋದ್ರಿಂದ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂದಿದ್ದಕ್ಕೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೈಬರ್ ಸೆಂಟ್ರಿಗೋ ಗ್ರಾಮವನ್ಗಳಿಗೋ ಹೋಗಿ ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಕೂಡ ಏನು ಖರ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಲೇಟ್ ಆದರೂ ಕೂಡ 1 ವಾರ 2 ವಾರದ ಒಳಗಡೆ ಎಲ್ರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ 6,000 ಒಟ್ಟಿಗೆ ಬರೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್